ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ತಾತಂಗ್ ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಕಾಡಲ್ಲ. ನಾನು ಇವಾಗ್ಲೇ ಹೋಗ್ತೀನಿ. ನಿನ್ನಿಂದ ಅಲ್ಲ, ಆ ಸಂಜೀವ ಮಹಾಪ್ರಭುವಿಂದ. ಅವನೇ ತಾನಾಗೆ ಬಂದು ನನ್ಗೆ ಮದುವೆ ಬೇಡ ಅಂತ ತಾತನ ಹತ್ರ ಹೇಳಿದಾನೆ. ಏನ್ ಹೇಳ್ತದೆ ಆದಿ? ಹೌದು ಕಣೆ, ನೀನ್ ಮನೆ ಬಿಟ್ಟು ಬಂದಿರೋದು ಮನೇಲಿ ಇನ್ನ ಗೊತ್ತಿಲ್ಲ. ಸುಮ್ನೆ ವಾಪಸ್ ಬಂದ್ಬಿಡು. ನೀನೇನು ಕೆಟ್ಟೋಳಾಗ್ತೀಯಾ? ನಿಜವಾಗ್ಲು ನಾನು ನಿನ್ನೆ ಸಂಜೀವಿನ ಹತ್ರ ಮಾತಾಡಿದ್ನಲ್ಲ, ಅವ್ನ್ ಮನ್ಸು ಬದ್ಲಾಗೋಗಿದೆ. ಇನ್ನಿವತ್ ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಹಾಗಾದ್ರೆ ಏನ್ ನೋಡ್ತಿದ್ಯಾ? ಹತ್ತು ಗಾಡಿ. ಬಾಬಾ, 3 ಜನ ಒಂದೇ ಬೈಕ್ ಅಲ್ಲ? ಕರೆಕ್ಟ್ ಅಲ್ವಾ? ಸರಿ, ಒಂದ್ ಕೆಲ್ಸ ಮಾಡು, ನಾವಿಬ್ರು ಬೈಕಲ್ಲಿ ಬರ್ತೀವಿ, ನೀನ ಟ್ರಾಲಿ ಬ್ಯಾಗಲ್ಲಿ ಬಂದ್ಬಿಡು, ಸರಿನಾ? ಅಣ್ಣ, ಮತ್ ಬಾರಿ ಬೇಗ, ಟೈಮ್ ಆಯ್ತು. ಲಕ್ಷ್ಮಿ ಅಲ್ಲಿ? ಲಕ್ಷ್ಮಿ ಬಾಮ್. ಸಂಜೀವಂಗ್ ಹೇಳಿದ್ದು ನೀನೇ ಅಲ್ವ? ಹೇಳಮ್ಮ, ಸಂಜೀವಂಗ್ ಹೇಳಿದ್ದು ನೀನೇ ಅಲ್ವಾ? ಏನೇ ಹೇಳ್ದೆ? ಇರಿ, ಏನ್ ಗಾಬರಿ ಆಗ್ಬೇಡಿ. ತಂಗಿಯಾಗಿ ಅವಳು ಏನ್ ಮಾಡ್ಬೇಕು ಅದನ್ನ ಮಾಡಿದಾಳೆ. ಸಂಜೀವಂಗೆ ಅಮ್ಮುಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನೀನೇ ಅಲ್ವಾ? ನಿನ್ನೆ ರಾತ್ರಿ. ಹೌದು, ನಿನ್ನೆ ರಾತ್ರಿ ಅಮ್ಮು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನಿಜ. ಆದರೆ ಕಾರಣನೇ ಏನು ಅಂತ ತಿಳ್ಕೊಳ್ದೆ ಈ ಥರ ನಿರ್ಧಾರ ಮಾಡಿದ್ದು ತಪ್ಪಲ್ವಾ? ಹೇಳು ಸಂಜೀವ, ತಪ್ಪಲ್ವಾ? ನೋಡು, ಅವಳಿಗೆ ನಿನ್ನ ಬಗ್ಗೆ ಆಗಲಿ ಅಥವಾ ಈ ಮದುವೆ ವಿಷಯದಲ್ಲಾಗಲಿ ಖಂಡಿತ ಬೇಸರ ಇಲ್ಲ. ಅವಳಿಗಿದ್ದು ಒಂದೇ ಕಾಳಜಿ, ಮದುವೆ ಆದ್ಮೇಲೆ ಓದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ. ಅವಳಿಗೆ PhD ಮಾಡಬೇಕು ಅನ್ನೋ ಆಸೆ ಇದೆ. ಮದುವೆ ಆದ್ಮೇಲೆ ಓದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಅವಳು ಹಾಗೆ ಹೇಳಿದ್ದಾಳೆ. ಈಗ ನೀನು ಹೇಳು ಸಂಜೀವ, ನನ್ನ ಮೊಮ್ಮಗಳಿಗೆ ಮದುವೆ ಆದ್ಮೇಲೆ ಓದಕ್ಕೆ ಅವಕಾಶ ಮಾಡಿಕೊಡ್ತೀಯೋ ಇಲ್ವೋ? ಅಯ್ಯೋ ತಾತ, ಇದೀನ್ ಈ ತರ ಕೇಳ್ತಾ ಇದ್ದೀರಾ? ನಮ್ಮಣ್ಣ 100 ಜನಕ್ಕೆ ಪಾಠ ಹೇಳ್ಕೊಡೋನು. ಅಂತದ್ರಲ್ಲಿ ಅಕ್ಕಿಗ್ ಬೇಡ ಅಂತನಾ? ಆಯ್ತಲ್ಲ, ಮತ್ತೆ ನಮ್ಮ ಅಮ್ಮಗೆ ಬೇಕಾಗಿರೋದು ಇದೇನೆ. ನಾನು ಅವಳ ಜೊತೆ ಮಾತಾಡ್ತೀನಿ. ಅಲ್ಲ, ಒಂದು ಮಾತು ಅಮೃತನ ಹತ್ರನೂ. ಎಲ್ಲ ಸರಿ ಆಯ್ತಲ್ಲ. ಇನ್ನು ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ಶುರು ಮಾಡೋಣ. ಏನು ಅದು? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಸುಮ್ಮನೆ ಇರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಇರಬೇಕು. ನಾವು ಆಡಿಯನ್ಸ್ ಥರ ನಿಂತ್ಕೊಂಡು ನೋಡ್ತಾ ಇರೋಣ. ಸಂಜೀವ, ನಗಪ್ಪ. ಎಲ್ರೂ ಈ ಲಕ್ಕಿನ ಕ್ಷಮಿಸ್ಬಿಡಿ. ಈ ಗೊಂದಲಕ್ಕೆಲ್ಲ ನಾನೇ ಕಾರಣ. ಮನೆ ಮಗಳು ಅನ್ಕೊಂಡು ಕ್ಷಮಿಸ್ಬಿಡಿ. ಹೋಗ್ತೀನಿ ನೋಡು, ನೀನ್ ಮಾಡೋ ತರಲೆಗಳೆಲ್ಲ ಇಂಥದೆ. ಹೋಗ್ಲಿ ಬಿಡಮ್ಮ, ಅವ್ಳು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.